ಈ ಬಾರಿ ಜನ ನಂಬ್ತಾರೆ ಸರ್? ನಂಬಲ್ಲ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ 28 ದಿನ ಬಂದಿದ್ದರು. ಅಮಿತ್ ಶಾ 21 ದಿನ ಬಂದಿದ್ದರು. ವೋಟ್ ಹಾಕ್ಬಿಟ್ರೆ ಅವರಿಗೆ ಬರೀ 65 ಸ್ಥಾನ ಬಂದಿದ್ದು. ಈ ಸಲನೂ ಎಷ್ಟೇ ಅವರು ಸುಳ್ಳೆಳ್ಳಿ ಮೊನ್ನೆ ಇದರಲ್ಲಿ ಬೆಂಗಳೂರು ಫಂಕ್ಷನ್ ಬಂದಿದ್ರಲ್ಲ, ಫಂಕ್ಷನಲ್ಲಿ ಚೇರ್ಗಳೆಲ್ಲ ಖಾಲಿ. ಆ ಫ್ರಂಟಲ್ಲಿ ಒಂದಷ್ಟು ಜನ ಇದ್ರಷ್ಟೇ. ಬರೀ ಖಾಲಿ ಚೇರ್ಗಳು ಭಾಷಣ ಮಾಡಿದ್ರು. ಮೊನ್ನೆ ಇದಕ್ಕೆ ಬಂದಿದ್ದರು, ಇಲ್ಲಿ ಬಾಗಲಕೋಟೆಗೆ. ಆ ಜನಕ್ಕೆ ಗೊತ್ತಿಲ್ಲ ಮೋದಿಯವರು ಬಂದರು ಹೋದರು ಅಂತ. ಎಲ್ಲ 4 ಜಿಲ್ಲೆಯಿಂದ ಜನ ಕರೆಸಿದ್ರಂತೆ. ಕರೆಸಿ ಎಲ್ಲ ಒಂದು 25-30 ಸಾವಿರ ಜನ ಇದ್ದರು ಅಷ್ಟೇ. ಮತ್ತು ಮೋದಿಯವರು ಅಮಿತ್ ಶಾ ಬಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕ್ಯಾಂಡಿಡೇಟ್ ಜನ ಖರ್ಚಿರಲ್ಲ, ಇವ್ರದ್ದೇ ಹೂವನೂ ಇವ್ರದ್ದೇ, ಜನನೂ ಇವ್ರದ್ದೇ, ಕೂಗಾಕರು ಇವ್ರದ್ದೇ. ಈ ಥರದ ವಾತಾವರಣ ಇದೆ. ಹಿಂದೆ ಇದ್ದಂಥ ಮೋದಿಗೆ ಜನಪ್ರಿಯತೆ ಇಲ್ಲ. ಜನಪ್ರಿಯತೆ ಕಂಪ್ಲೀಟಾಗಿ ಇದು ಕಡಿಮೆ ಆಗಿದೆ. ಯಾಕಂದರೆ ಸುಳ್ಳು ಹೇಳ್ತಾರೆ ಅಂಥೇಳಿ, ಮತ್ತು ವಿಶೇಷವಾಗಿ ಕರ್ನಾಟಕದ ರೈತರಿಗೆ, ಕರ್ನಾಟಕದ ಜನತೆಗೆ ಅವರು ಮಾಡಿರ್ತಕ್ಕಂಥ ಒಂದು ಮೋಸ ಈ ಸಲ ಅವ್ರನ್ನ ಕೈ ಹಿಡಿಯೋದಿಲ್ಲ. ಸರ್, ಈಗ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಪ್ರಕಾರ 200 ಸೀಟ್ ಅಷ್ಟೇ ಬರ್ತಾವೆ. ಅಷ್ಟೇ ಬರೋದು, ಅದಕ್ಕೆ ಮೇಲೆ ಬರೋದಿಲ್ಲ ಈ ಸಲ. ದಕ್ಷಿಣ ಭಾರತದಲ್ಲಿ ಅವರಿಗೆ ಸೀಟೇ ಬರೋದಿಲ್ಲ ಅನಿಸುತ್ತೆ. ಇಲ್ಲ ತೆಲಂಗಾಣದಲ್ಲಿ ಏನಾದರೂ ಲಾಸ್ಟ್ ಟೈಮ್ ಸ್ವಲ್ಪ ಬಂದಿತ್ತು, ಏನಾದರೂ ಅವಕಾಶ ಬೇರೆ ಎಲ್ಲೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.